ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ 3ನೇ ಅಧ್ಯಾಯದ 44ನೆಯ ಮಂತ್ರವನ್ನು ಗಮನಿಸೋಣ. ಪ್ರಘಾಸಿನಃ ಎಂಬ ಈ ಮಂತ್ರದ ಋಷಿ ಪ್ರಜಾಪತಿ, ಮರುತ್ತುಗಳು ದೇವತೆಗಳು, ಗಾಯತ್ರಿ ಛಂದಸ್ಸು, ಷಡ್ಜ ಸ್ವರ ಮತ್ತೆ ಗೃಹಸ್ಥರ ಕರ್ತವ್ಯವೇನು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ. ಪ್ರಗಾಶಿನೋ ಹವಾಮಹೇ ಮಾರುತಶ್ಚರಿಷಾದಸಃ ಕಾರಂಬೇಣ ಸಜೋಷಸಃ. ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು: ಪ್ರಘಾಸಿನಃ ಉತ್ತಮ ಭೋಜನವನ್ನು ಮಾಡುವವರಾದ, ಮರುತಃ ವಿದ್ವಾಂಸರನ್ನು, ಅತಿಥಿಗಳನ್ನು, ಋತ್ವಿಜರನ್ನು, ಹವಾಮಹೇ ಸತ್ಕಾರಪೂರ್ವಕವಾಗಿ ಆಹ್ವಾನಿಸಿ ಬರಮಾಡಿಕೊಳ್ಳುತ್ತೇವೆ. ಚ ಮತ್ತು ರಿಷಾದಸಃ ದೋಷಗಳನ್ನು, ಶತ್ರುಗಳನ್ನು ನಾಶ ಮಾಡುವಂತಹವರನ್ನು, ಅಂದರೆ ವೈದ್ಯರು ಮುಂತಾದವರನ್ನು, ಕರಂಭೇಣ ಅವಿದ್ಯಾರೂಪ ದೋಷವನ್ನು ನಾಶ ಮಾಡುವುದರಿಂದ, ಸಜೋಷಸಃ ಸಮಾನ ರೂಪದಿಂದ ಎಲ್ಲರೊಡನೆ ಪ್ರೀತಿ ಮಾಡುವವರಾದ ಅತಿಥಿ ಮುಂತಾದವರನ್ನು ಸತ್ಕಾರ ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಈ ಮಂತ್ರದ ಭಾವಾರ್ಥವು ಹೀಗಿರುವುದು: ಜನರು, ವೈದ್ಯರು, ಶೂರವೀರರು, ಯಜ್ಞವನ್ನು ಚೆನ್ನಾಗಿ ನಡೆಸಿಕೊಡುವ ಋತ್ವಿಜರು ಆದ ಮನುಷ್ಯರನ್ನು ಆಹ್ವಾನಿಸಿ ಅವರನ್ನು ಸೇವಿಸಿ ಅವರಿಂದ ಸದಾ ವಿದ್ಯಾ ಶಿಕ್ಷಣವನ್ನು ಪಡೆಯಬೇಕು. ಈ ರೀತಿಯಾಗಿ ಗೃಹಸ್ಥಾಶ್ರಮದಲ್ಲಿ ಇರುವವರು ವಿಶೇಷವಾದ ಕಲೆಗಳನ್ನು, ಅಂದರೆ ಉದಾಹರಣೆಗೆ ವೈದ್ಯ ವೃತ್ತಿಯನ್ನು ಹೊಂದಿರುವವರಾಗಲಿ, ಶೂರವೀರರಾಗಿಯೇ ಇರಲಿ, ಅಥವಾ ಯಜ್ಞವನ್ನು ಚೆನ್ನಾಗಿ ನಡೆಸಿಕೊಡುವಂತಹ ಋತ್ವಿಜರೇ ಆಗಿರಲಿ, ಅವರನ್ನು ಸದಾ ಮನೆಗೆ ಅತಿಥಿಗಳನ್ನಾಗಿ ಆಹ್ವಾನಿಸಿ ಅವರಿಂದ ತಾವು ಶಿಕ್ಷಣವನ್ನು ಪಡೆಯಬೇಕು. ನೆನಪಿರಲಿ, ಇಲ್ಲಿ ಗೃಹಸ್ಥಾಶ್ರಮವೆಂದಾಕ್ಷಣ ರಾಜರು, ಚಕ್ರವರ್ತಿಗಳು ಹಾಗೂ ವೈಶ್ಯವೃತ್ತಿಯಲ್ಲಿ ಇದ್ದು ಉದ್ಯೋಗಾದಿ, ಅಂದರೆ ವೈಶ್ಯವೃತ್ತಿಯಲ್ಲಿದ್ದು ವಾಣಿಜ್ಯ, ಪಶುಸಂಗೋಪನೆ ಇತ್ಯಾದಿ ವೃತ್ತಿಗಳನ್ನು ನಡೆಸುತ್ತಿರುವವರು ಸೇರಿಕೊಂಡೇ ಇರುತ್ತಾರೆ. ಆದ್ದರಿಂದ ರಾಜರಾದವರು ಶೂರವೀರರನ್ನು ತಮ್ಮ ಆಸ್ಥಾನಕ್ಕೆ ಆಹ್ವಾನಿಸಿ ಅವರನ್ನು ಸನ್ಮಾನಿಸಬೇಕು. ಹಾಗೂ ಸಮಾಜ, ಒಂದು ಕಮ್ಯುನಿಟಿ, ಸಮಾಜದ ರೂಪದಲ್ಲಿ ಇರುವವರು ವೈದ್ಯರನ್ನು ಪೋಷಿಸಬೇಕಾಗುತ್ತದೆ. ಹಾಗೂ ಸಮಾಜವು ಸುಸ್ಥಿತಿಯಲ್ಲಿ ಇರುವುದಕ್ಕಾಗಿ ಋತ್ವಿಜರನ್ನು ಕೂಡ ಪೋಷಿಸಿ ಯಜ್ಞ ಯಾಗಾದಿಗಳನ್ನು ನಡೆಸಿ ತನ್ಮೂಲಕ ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪವಿತ್ರವಾಗಿ ಇರಿಸಿಕೊಳ್ಳಬೇಕಾಗುತ್ತದೆ. ಇವರೆಲ್ಲರನ್ನೂ ಸಾಕುವ ಕಾರ್ಯವೂ ಕೂಡ ಗೃಹಸ್ಥಾಶ್ರಮಿಯಾದವನದಾಗಿರುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.